ಕರ್ನಾಟಕ ಸರ್ಕಾರ ಪತನದ ಶಿಂದೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಏಕನಾಥ್ ಶಿಂದೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರ ಕೆಡವಲು ಇದು ಮಹಾರಾಷ್ಟ್ರ ಅಲ್ಲ, ಕರ್ನಾಟಕ. ಲೋಕಸಭಾ ಚುನಾವಣೆ ಬಳಿಕ ಶಿಂದೆ ಸರ್ಕಾರವೇ ಬಿದ್ದು ಹೋಗುತ್ತೆ. ಸರ್ಕಾರ ಬೀಳಿಸಬೇಕು ಅಂದ್ರೆ 50 ಶಾಸಕರು ಹೋಗಬೇಕು. ಆ ರೀತಿ ನಮ್ಮ ಶಾಸಕರು ಯಾರು ಹೋಗಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಶಿಂದೆ ಅವರಿಗೆ ಹೇಳಿ ಈ ದೇಶದ ಕಾನೂನು ಸಂವಿಧಾನ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಓದ್ಕೊಂಡು ಆ್ಯಂಟಿ ಡಿಫೆಕ್ಷನ್ ಲಾ ಏನಿದೆ ಅದೆಲ್ಲವನ್ನು ಸ್ವಲ್ಪ ಅಭ್ಯಸಿಸಿ ಅಂಥೇಳಿ ಇವತ್ತು ಮಹಾರಾಷ್ಟ್ರದಲ್ಲಿ ಇವತ್ತೊಂದು ದಿವಸ 2/3 ಶಾಸಕರು ಹೋದ್ಮೇಲೆ ಅವ್ರಿಗೆ ಸದಸ್ಯತೆ ಉಳಿದಿತ್ತು, ಅಲ್ಲಿ ಸರ್ಕಾರಕ್ಕೆ ಬೀಳುವಂತಾಯಿತು. ಇಲ್ಲಿ ಕರ್ನಾಟಕದಲ್ಲಿ 2/3 ಮಾಡ್ಬೇಕಾದ್ರೆ ಎಷ್ಟು ಬೇಕಾಗತ್ತೆ? 135 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ? 80-90 ಬೇಕಾಗತ್ತೆ ಏನ್ರಿ? 89 ಜನ ಹೋದರೆ ಅವ್ರ ಸದಸ್ಯತೆ ಉಳಿತದೆ. ಸರ್ಕಾರ ಬೀಳಿಸ್ಬೇಕೆ ಅಂದರೆ ತಿಳ್ಕೊಂಡು ಮೈನಾರಿಟಿಗೆ ತರಬೇಕಂದ್ರೂ ಕೂಡ 60-55 ಜನ ಬೇಕು. ಏಕನಾಥ್ ಶಿಂದೆ ಅವ್ರು ಹೇಳಿ ಒಂದು 5 ಸ್ಯಾಂಪಲ್ 5 ಮಾಡಿ ತೋರಿಸಿ ಅಂತ ಹೇಳಿ ಅವ್ರಿಗೆ. ಉಲ್ಟಾ ಏಕನಾಥ್ ಶಿಂದೆ ಅವ್ರ ಪಕ್ಷದಿಂದ BJPಯಿಂದ ಮತ್ತು ಜನತಾದಳದಿಂದ ಸುಮಾರು 15-20 ಜನ ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ. ಜಾಸ್ತಿನೇ ಆಗ್ತದೇನು.